ಸುಂದರ ಜೀವನ ಆನಂದ ಸೊಬಗಿನ ಸುಂದರ ಜೀವನ ಆನಂದ ಆನಂದ ಮುರುಘಾ ಮಲ್ಲಿಗೆ, ಸೇವಂತಿಗೆ, ಚೆಂಡು ಮಲ್ಲಿಗೆ, ದುಂಡು ಮಲ್ಲಿಗೆ, ಸೀಬೆ, ಕಿತ್ತಳೆ. ತಂಗಿ, ಅದೋ ನೋಡು, ಬೆಟ್ಟ ತಾವರೆ ಹೂಗಳಿಂದ ರಾರಾಜಿಸಿರುವ ಈ ವನದ ಸೊಬಗು ಎಷ್ಟು ರಮ್ಯವಾಗಿ ತೋರುತ್ತಿರುವುದು ತಂಗಿ. ಹೌದು ಸಹೋದರ, ಇಲ್ಲಿ ಕಾಣುತ್ತಿರುವ ಮಲ್ಲೆ, ಜಾಜಿ, ಸಂಪಿಗೆ ಇನ್ನು ಮುಂತಾದ ಹೂಗಳನ್ನು ನೋಡಿ ನನ್ನ ಮನಸ್ಸಿಗೆ ಸಹ ಅತ್ಯಾನಂದವೇ ಆಗುತ್ತಿರುವುದು ಅಣ್ಣ. ತಂಗಿ ಹೇಮಾವತಿ, ನೀನೊಂದು ಸಾರಿ ಈ ವನದ ಸೊಬಗನ್ನು ವರ್ಣಿಸಬಲ್ಲೆಯಾ ತಂಗಿ? ಹಾಗೆ ಆಗಲಿ ಸಹೋದರ. ಸೊಗಸೇ ಜೀವನ ಊಜಿನ ಕಂಬನ
ಉದ್ಯಾನವನದಲ್ಲೇ ಆಟ ಪಾಠಗಳನ್ನು ಆಡಿಕೊಂಡಿದ್ದರೆ ನಮ್ಮ ಜನಕರಾದರೂ ಸಹ ಬಹಳ ಕೋಪಿಸಿಕೊಡುವರು. ನಡಿ, ನಾವೀಗಲೇ ಅರಮನೆಗೆ ಹೊರಡೋಣ. ಇದು ಸಂತೋಷ ಸಮಯವು ದೆಂತೋನ ಇದು ಸಂತೋಷ ಸಮಯವು ದೆಂತೋನ ಅಂದದಿ ವೈಭವ ಚಂದದಿ ಮನಗೆ ಅಂದದಿ ವೈಭವ ಚಂದದಿ ಮನಗೆ ಇಂದು ಒಂದಿದೆ ಅರುಷವನು ಇಂದು ಒಂದಿದೆ ಅರುಷವನು ಇದ್ದು ಸಂತೋಷ ಸಮಯವು ಬೆಂತೋನ ಇದ್ದು ಸಂತೋಷ ಸಮಯವು ಬೆಂತೋನ ಇರಲಿ, ಇದೇ ತಕ್ಕ ಸಮಯ. ಈ ಸುದಿನದ ಸಂದರ್ಭದಲ್ಲಿ ನನ್ನ ಕುಮಾರಿಯಾದ ಹೇಮಾವತಿಗೆ ವಿವಾಹವನ್ನು ಮಾಡಿ ಆನಂದ ಪಡುವೆನು. ಮೊದಲು ಈ ವಿಚಾರವನ್ನು ನನ್ನ ದೇವಿಯಾದ ಕಮಲಾವತಿಗೆ ತಿಳಿಸುವೆನು. ಕಮಲಾವತಿ, ಕಮಲಾವತಿ, ಇಲ್ಲಿರುವೆ, ಬೇಗ ಬಾ. ಪ್ರಾಣೇಶ್ವರ, ಇದು ನಮಸ್ಕರಿಸುವೆನು ಸ್ವಾಮಿ. ಕಮಲಾವತಿ, ನಿನಗೆ ಮಂಗಳವಾಗಲಿ. ಸ್ವಾಮಿ, ಇಷ್ಟು ಆತುರವಾಗಿ ನನ್ನ ಬರಮಾಡಲು ಕಾರಣವೇನು? ಕಮಲಾವತಿ, ಯೌವನ ಸ್ವರೂಪಳಾದ ನಮ್ಮ ಕುಮಾರಿ ಹೇಮಾವತಿಗೆ ವಿವಾಹ ಮಾಡಬೇಕೆಂದು ನಿಶ್ಚಯಿಸಿರುವೆನು. ಇದಕ್ಕೆ ನಿನ್ನ ಉತ್ತರವೇನು ದೇವಿ? ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಕುಮಾರಿಯನ್ನು ಬರಮಾಡೋಣ. ಆಕೆ ಅಭಿಪ್ರಾಯವೇನೆಂದು ತಿಳಿದುಕೊಂಡ ನಂತರ ತಮ್ಮಿಚ್ಛೆಯಂತೆ ಲಗ್ನವನ್ನು ಮಾಡುವರಾಗಿ. ಹಾಗೆ ಆಗಲಿ. ಯಾರಲ್ಲಿ ನನ್ನ ಕುಮಾರಿಯಾದ ಹೇಮಾವತಿಯನ್ನು ಬರಮಾಡಿ ಇದು ಜನನಿ ಜನಕರಿಗೆ ನಮಸ್ಕರಿಸುವೆನು. ಕುಮಾರಿ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟೊಂದು ಆತುರವಾಗಿ ಬರಮಾಡಲು ಕಾರಣವೇನು ಜನಕ? ಕುಮಾರಿ, ಯೌವನ ಸ್ವರೂಪಳಾದ ನಿನಗೆ ವಿವಾಹ ಮಾಡಬೇಕೆಂದು ನಾವಿಬ್ಬರು ನಿಶ್ಚಯಿಸಿರುವೆವು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಮಗಳೇ? ಹೌದು ಕುಮಾರಿ, ನಿನಗೆ ಲಗ್ನ ಮಾಡಬೇಕೆಂದು ನಮ್ಮ ಮನಸ್ಸು ಕಾತರ ಪಡುತ್ತಿರುವುದು. ಇದಕ್ಕೆ ಸಂಕೋಚ ಪಡಬೇಡ. ನಿನ್ನ ಅಭಿಪ್ರಾಯವೇನೆಂದು ತಿಳಿಸುಗಳಾಗು. ಜನಕ, ಸಕಲ ದೇಶದ ರಾಜಕುಮಾರರನ್ನು ಬರಮಾಡುವರಾಗಿ, ಅದರಲ್ಲಿ ನನ್ನ ಮನ ಒಪ್ಪಿದವರಿಗೆ ಪುಷ್ಪಹಾರವನ್ನು ಧರಿಸುವೆನು ಜನಕ. ಹಾಗೆ ಆಗಲಿ ಕುಮಾರಿ. ನಿನ್ನ ಸುವಿನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಆನಂದವಾಯಿತು. ಪುತ್ರಿ, ನೀನಿನ್ನು ಅರಮನೆಗೆ ನಡೆ. ಜನಕ, ತಮ್ಮ ಮಾತಿನಂತೆ ಆಗಲಿ. ನಿನಗೆ ಮಂಗಳವಾಗಲಿ. ಯಾರಲ್ಲಿ ನನ್ನ ಕುಮಾರನಾದ ಹೇಮಕಾಂತನನ್ನು ಬರಮಾಡಿ ಕರೆಸಿದ ಪರಿದೇನು ಜನಕ, ಕರೆಸಿದ ಪರಿದೇನು ಜನಕ, ಪಿತಾ ವಿನಯದಿ ಬೇಡುವೆ ನಿಮಗೆ, ಪಿತಾ ವಿನಯದಿ ಬೇಡುವೆ ನಿಮಗೆ, ತವ ಕದಿನಿ ಬೇಳೆ ಜನಕ, ತವ ಕದಿನಿ ಬೇಳೆ ಜನಕ, ಕರೆಸಿದ ಪರಿದೇನು ಜನಕ, ಕರೆಸಿದ ಪರಿದೇನು ಜನಕ. ವಂದಿಸಿ ಬೇಡುವೆ ತವ ಕದಿ ತಿಳಿಸಿ, ವಂದಿಸಿ ಬೇಡುವೆ ತವ ಕದಿ ತಿಳಿಸಿ, ಕರೆಸಿದ ಪರಿಯನ್ನು ಬೇಡು ಜನಕ, ಕರೆಸಿದ ಪರಿಯನ್ನು ಬೇಡು ಜನಕ, ಕರೆಸಿದ ಪರಿದೇನು ಜನಕ, ಕರೆಸಿದ ಪರಿದೇನು ಜನಕ. ಮಾತಾಪುತ್ರಗಳಿಗೆ ನಮಸ್ಕರಿಸಿ. ಕುಮಾರ, ನಿನಗೆ ಮಂಗಳವಾಗಲಿ. ತಂದೆ, ಕುಮಾರ, ನನ್ನನ್ನು ಕರೆಸಿದ ಕಾರಣವೇನು? ಕುಮಾರ,
ನಿನ್ನ ತಂಗಿಯಾದ ಹೇಮಾವತಿಗೆ ವಿವಾಹ ಮಾಡಬೇಕೆಂದು ನಿಶ್ಚಯಿಸಿರುವೆವು. ಇನ್ನು 8 ದಿನದೊಳಗಾಗಿ ದೇಶಾಧಿಪತಿಗಳಿಗೆ ಭಾವಚಿತ್ರಗಳನ್ನು ಕಳಿಸು ಮತ್ತು ವಿವಾಹ ಮಂಟಪವನ್ನು ಸಿದ್ಧಪಡಿಸು ಕುಮಾರ. ತಂದೆ, ನಿಮ್ಮ ಇಷ್ಟದಂತೆಯೇ ಆಗಲಿ. ನಾನು ನನ್ನ ತಂಗಿಯ ವಿವಾಹಕ್ಕೆ ಸಿದ್ಧನಾಗಿ ನಿಂತು ಈ ಕಾರ್ಯವನ್ನು ಜಯಗೊಳಿಸುವುದು. ಇದರ ಚಿಂತೆಯನ್ನು ಬಿಡು ತಂದೆ. ಕುಮಾರ, ಹಾಗೇ ಆಗಲಿ. ಜಯಶೀಲನಾಗಿ ಹೋಗಿ ಬಾ ಕುಮಾರ. ನಾನೆಲ್ಲ ಬರುವನು. ಕಮಲಾವತಿ, ಸ್ವಾಮಿ, ನಡೆ, ನಾವಿನ್ನು ಅರಮನೆಗೆ ಹೋಗೋಣ. ಹಾಗೆ ಆಗ್ಲಿ ಪ್ರಾಣೇಶ್ವರ, ನಡೆಯಲಿ ಹೋಗೋಣ. ದೇವನಾಡುವ ನಾರಾಯಣ ನಾರಾಯಣ ಜಗವನಯಿಸುವ ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ. ನಾರಾಯಣ ನಾರಾಯಣ ಅಂಬುಜನಾಭನ ಅಂತ್ಯವಿಲ್ಲದಾತನ ದಾನವರಾದ ಜರಾಸಂಧ, ಶಿಶುಪಾಲ, ದಂತವಕ್ರರು ಬಹಳ ದುರಹಂಕಾರದಿಂದ ಮೆರೆಯುತ್ತಿರುವರು. ನಾರಾಯಣ ನಾರಾಯಣ ನಾರಾಯಣ. ಇನ್ನು ಈ ದಾನವರ ಗರ್ವನಾಶವಾಗುವುದು ಯಾವ ಕಾಲಕ್ಕೂ? ನಾರಾಯಣ ನಾರಾಯಣ. ಇರಲಿ, ಇನ್ನು ಮಗಧ ದೇಶಕ್ಕೆ ಒಡೆಯನಾದ ಸೌರಾಷ್ಟ್ರ ನಗರದಲ್ಲಿ ಕಾಶಿರಾಜನು ತನ್ನ ಮಗಳಾದ ಹೇಮಾವತಿಯ ವಿವಾಹ ಮಾಡಲು ನಿಶ್ಚಯಿಸಿರುವನು. ಇರಲಿ, ಈ ವಿವಾಹದ ವಿಚಾರವನ್ನು ಅರಾಯುಧರನಾದ ಬಲರಾಮದೇವರಿಗೆ ತಿಳಿಸಲು ನಾನೀಗಲೇ ಬಲರಾಮದೇವನ ಆಸ್ಥಾನಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ಜಗವಸ್ತುತಿಸಿ ಗತಿ ಸೂತ್ರವನಾಡಿಸಿ ಭಗವಸ್ತುತಿಸಿ ಗತಿ ಸೂತ್ರವನಾಡಿ ಬಗೆ ಬಗೆಯೋ ಮಾಯವೆನಿಸಿದೆ ಬಗೆ ಬಗೆಯೋ ಮಾಯವೆನಿಸಿದೆ ಆ ಬೊಂಬೆ ಈ ಬೊಂಬೆ ತಾನಾಗಿ ನಲಿವ. ನಾರಾಯಣ ನಾರಾಯಣ. ಆ ಬೊಂಬೆ ಈ ಬೊಂಬೆ ತಾನಾಗಿ ನಲಿವ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ
ಪರಶುರಾಮನಿಗೆ ಯಾರು ತಾನೇ ಸಾಟಿ ಇರುವರು? ಈ ನನ್ನ ಭಯಕ್ಕೆ ಶತ್ರುಗಳು ಎದರಿ ಅಂಜಿ ತ್ರಿಭುವನೈಕ ವೀರರು ಗಡಗಡನೆ ನಡುಗುವರು. ಅದು ಅಲ್ಲದೆ ದೇವ, ಬ್ರಾಹ್ಮಣರು, ವೈಶ್ಯ, ಶೂದ್ರರು ಪರಶಿವನ ದಯದಿಂದ ಬಾಳುತ್ತಿರುವರೋ ಇಲ್ಲವೋ ಆ ವಿಚಾರವನ್ನು ತಿಳಿಸುವ ಕ್ರೂರ. ಅಪ್ಪಣ ಮಹಾಪ್ರಭು, ರಾಜನೆಲ್ಲ ಆಲಿಸು, ಬೀಳುವೆ ವಿವರವ. ರಾಜನೆಲ್ಲ ಆಲಿಸು, ಬೀಳುವೆ ವಿವರವ. ಶತ್ರುಗೂಪ ಶತ್ರುಗೋಪರೆಲ್ಲರೂ ಶತ್ರುಗೋಪಾರೆಲ್ಲ ಕಪ್ಪಗಣಿಗೆಯ ಮಹಾಪ್ರಭು. ಶತ್ರುಗೋಪಾರೆಲ್ಲ ಕಪ್ಪಗಣಿಗೆಯ ಒಪ್ಪಿಸುತ್ತೀಯರೋ ಸಕಲ ಪ್ರಜೆಗಳು. ಮಹಾಪ್ರಭು ಒಪ್ಪಿಸುತ್ತೀಯರೋ ಸಕಲ ಪ್ರಜೆಗಳು. ರಾಜನೆಲಾಲಿಸು, ಬೀಳುವೆ ವಿವರವ. ರಾಜವೇ ವಿವರವ, ಬೀಳುವೆ ವಿವರವ. ಮಹಾಪ್ರಭು, ಅಕ್ರೂರ, ನಮ್ಮ ರಾಜ್ಯದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು. ಅದು ಅಲ್ಲದೆ ಶತ್ರು ರಾಜರು ನಿಮ್ಮ ಭಯಕ್ಕೆದರಿ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವರು. ಮುಂದೇನಪ್ಪಣೆ ಮಹಾಪ್ರಭು? ಫಲ ಫಲ ಅಕ್ರೂರ, ನಿನ್ನಂತಹ ಸಾಹಸಿ ನನ್ನ ರಾಜ್ಯದಲ್ಲಿರುವಾಗ ನಮಗೆ ಯಾವ ಭಯವೂ ಇಲ್ಲ. ಅಕ್ರೂರ, ನಿನ್ನ ಪೀಠದಲ್ಲಿ ಕುಳಿತುಕೋ. ಅಪ್ಪಣೆ ಮಹಾಪ್ರಭು. ಕೃತವರ್ಮ, ಮಹಾಪ್ರಭು, ನಮ್ಮ ಸೈನ್ಯದ ಬಲಾಬಲದ ರೀತಿಯನ್ನು ತಿಳಿಸು. ಪಡ್ಕೆಡು ಕರಸಿರ ಚೆಂಡಾಡುವೆ, 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 ಪಡ್ಕೆಡು ಕರಸಿರ ಚೆಂಡಾಡುವೆ. ಕಡೆಗೆ ದ್ರೋಹಿಗಳು ಹಿಡಿಗಿ ಸಿಕ್ಕಿದರೆ, ಕಡೆಗೆ ದ್ರೋಹಿಗಳು ಹಿಡಿಗಿ ಸಿಕ್ಕಿದರೆ ಹಿಡಿದು ನೀಚರ ಬರದರಿಯೊಳಗೆ, ಹಿಡಿದು ನೀಚರ ಬರದುರಿಯೊಳಗೆ ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಕುಟ್ಟೆ, ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಕುಟ್ಟಿ ತುಂಡ ಮುಂಡಗಳು ತುಂಡು ಕೈಲಿವೆ, ತುಂಡ ಮುಂಡಗಳು ತುಂಡು ಕೈಲಿವೆ, ತುಂಡ ಮುಂಡಗಳು ತುಂಡು ಕೈಲಿವೆ. ಕೊಡ್ಕೆಡು ಕರಸಿರ ಚೆಂಡಾಡುವೆ, ಕೊಡ್ಕೆಡು ಕರಸಿರ ಚೆಂಡಾಡುವೆ, ಕೊಡ್ಕೆಡು ಕರಸಿರ ಚೆಂಡಾಡುವೆ, ಚೆಂಡಾಡುವೆ, ಚೆಂಡಾಡುವೆ. ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿ ತಿಳಿದರೆ, ನಮ್ಮ ಸೈನ್ಯವನ್ನು ಕಂಡರೆ ಪರರಾಜ್ಯ ಸೈನ್ಯವು ಎದರಿ ಬೆದರಿ ದಿಕ್ಕು ದಿಕ್ಕುಗಳಿಗೆ ಓಡಿ ಹೋಗುತ್ತಿರುವರು. ಮುಂದೇನಪ್ಪಣೆ ಮಹಾಪ್ರಭು? ಭಲೆ ಭಲೆ ಕೃತವರ್ಮ.
ನನ್ನ ಮಥುರಾ ನಗರದಲ್ಲಿರುವಾಗ ನಮಗೆ ಯಾವ ಶತ್ರುಗಳ ಭಯವೂ ಇಲ್ಲ. ನೀವಿಬ್ಬರು ಈ ನನ್ನ ಭುಜಬಲದ ಧೀರರು. ಅಕ್ರೂರ, ಕೃತಾರ್ಮ, ಮಹಾಪ್ರಭು. ನಾನು ನನ್ನ ರಾಣಿಯಾದ ರೇವತಿಯ ಅಂತಃಪುರಕ್ಕೆ ಹೋಗಿ ಬರುವೆನು. ನೀವಿನ್ನು ನಿಮ್ಮ ನಿಮ್ಮ ಕಾರ್ಯದಲ್ಲಿ ನಿರತರಾಗಿ. ಹಾಗೆ ಆಗಲಿ ಮಹಾಪ್ರಭು. ಜಗನ್ಮೋಹಿನಿ ಸದಾ ಕಾಲದಲ್ಲಿ ಸಹ ನಿನ್ನನ್ನೇ ನಂಬಿರುವ ಈ ನಿನ್ನ ಕುವರಿಯನ್ನು ಕಾಪಾಡಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ರೇವತಿ, ಎಲ್ಲಿರುವೆ? ಇದು ಪ್ರಾಣೇಶ್ವರನಿಗೆ ನಮಸ್ತೆ. ರೇವತಿ, ನಿನಗೆ ಮಂಗಳವಾಗಲಿ. Arroz
ಸರಿಸಮನಾಗಿ ಬಾಳುವ ವೀರರು ಯಾರಿರುವರು? ದೇವ, ಈ ಅಖಂಡದಲ್ಲಿ ಬಲರಾಮ ಚಕ್ರವರ್ತಿನೇ ಎಲ್ಲರೂ ಸಹ ಎದುರು ಬರಲಿವೆ ಸ್ವಾಮಿ. ರೇವತಿ, ಸ್ವಾಮಿ, ನನಗೆ ಯಾವ ಶತ್ರುಗಳ ಭಯವೂ ಇಲ್ಲ. ಸದಾ ಕಾಲದಲ್ಲಿಯೂ ನನ್ನ ತಮ್ಮನಾದ ಕೃಷ್ಣನನ್ನು ಕೃಷ್ಣ, ಮುಕುಂದ, ಮುರವರ್ಧನ ಎಂದು ಹೇಳುವರೇ ವಿನಃ ಕೃಷ್ಣನ ಅಗ್ರಜನಾದ ನನಗೆ ಯಾವ ಮರ್ಯಾದೆಯೂ ಮನ್ನಣೆಯೂ ಇಲ್ಲದಂತಾಗಿದೆ. ಅದಕ್ಕಾಗಿ ಯೋಚಿಸುತ್ತಿರುವನು ರೇವತಿ. ಸ್ವಾಮಿ, ಹಾಗಾದ್ರೆ ಯಾರು ನಿಮ್ಮ ಹಿರಿಯತನಕ್ಕೆ ಬೆಲೆಯನ್ನು ಕೊಡುವುದಿಲ್ಲವೋ ಅಂತವರನ್ನು ಕರೆತರಿಸಿ ಶಿಕ್ಷಿಸಿದರಾಯಿತು. ಅದಕ್ಕಾಗಿ ತಾವೇಕೆ ಇಷ್ಟೊಂದು ಕುಪ್ಪಿಸಿಕೊಳ್ಳುತ್ತಿರುವಿರಿ ಸ್ವಾಮಿ? ರೇವತಿ, ಆದ ಕಾರಣ ಈ ನನ್ನ ಮನಸ್ಸೇಕೋ ಸ್ವಲ್ಪ ಬೇಸರದಿಂದಿರುವುದು. ಈ ನನ್ನ ಮನಸ್ಸನ್ನು ಸಂತೋಷಪಡಿಸುವೆಯಾ ದೇವಿ? ಹಾಗೆ ಆಗಲಿ ಸ್ವಾಮಿ. ಸುಮಬಾಲೆ ಮಧುಮಯ ಲೀಲೆ
ರೇವತಿ. ಸಪ್ಪಗಿರುವಿರಲ್ಲ, ಏನಾಯ್ತು? ಬೇಸರವೇ? ಬೇಸರವೇನೂ ಇಲ್ಲ ದೇವಿ. ಕೋಪವೇ? ಕೋಪವೂ ಇಲ್ಲ ದೇವಿ. ಮತ್ತೆ ಮೌನವಾಗಿರುವಿರಲ್ಲ ಏಕೆ? ನಿಮ್ಮ ಮುಖವನ್ನು ನೋಡಿ ಹೃದಯ ಇಷ್ಟಕ್ಕೆಲ್ಲ ಆ ಕೃಷ್ಣದಾಸನಾದ ನಾರದರು ಹರಿಯ ವಿಷಯವನ್ನು ಈ ಪ್ರಪಂಚಕ್ಕೆಲ್ಲ ಪ್ರಚಾರ ಮಾಡುತ್ತಿರುವರು. ಆತನೇನಾದರೂ ನನ್ನ ಕೈಗೆ ಸಿಕ್ಕಿದರೆ ಆತನನ್ನು ತಕ್ಕ ಶಿಕ್ಷೆಗೆ ಗುರಿಪಡಿಸುತ್ತಿದ್ದೆ. ನೀನೇ ನನ್ನ ಪ್ರಾಣ ರಾಮ ರಮಣ ನಾರಾಯಣ ನಾರಾಯಣ. ನೀನೇ ನನ್ನ ಪ್ರಾಣ ರಾಮ ರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನಾರಾಯಣ ನಾರಾಯಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಾಮ ರಮಣ ನಾರಾಯಣ ನಾರಾಯಣ. ಆಡುತ್ತ ಪಾಡುತ್ತ ಆಡುತ್ತಲಿರುವೆ ಆಡುವ ಆಳೆಯ ನೀ ತಂದಿರುವೆ ನಾರಾಯಣ ನಾರಾಯಣ. ಆಡುತ್ತ ಪಾಡುತ್ತ ಆಡುತ್ತಲಿರುವೆ ಆಡುವ ಆಳೆಯ ನೀ ತಂದಿರುವೆ ಏನೇ ಬರಲಿ ನಿನ್ನಯ ಒಲವು ನಾರಾಯಣ ನಾರಾಯಣ. ಏನೇ ಬರಲಿ ನಿನ್ನಯ ಒಲವು ನಿನ್ನಯ ನಾಮದ ಚರಿತೆ ಲೋಕ ಕಲ್ಯಾಣವೇ. ನೀನೇ ನನ್ನ ಪ್ರಾಣ ರಮ ರಮಣ ದೇವ ನಿನ್ನ ಧ್ಯಾನ ವಿದ್ಯಾಮೃತ ಪಾನ ದೇವ ನಿನ್ನ ಧ್ಯಾನ ವಿದ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಮ ರಮಣ ನಾರಾಯಣ 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 ನಾರಾಯಣ. ಇದೇನಿದು ರೇವತಿ ಬಲರಾಮ ದೇವರಿಗೂ ಇಷ್ಟೊಂದು ಬೇಸರ? ನಾರಾಯಣ ನಾರಾಯಣ. ಓಹೋ, ಇವರಿಬ್ಬರಿಗೂ ಮದ್ಯಪಾನವೆಂಬ ಮಾರಿಯು ಮೈದುಂಬಿರಬಹುದು. ನಾರಾಯಣ ನಾರಾಯಣ. ಆದ್ದರಿಂದಲೇ ಇವರ ಜ್ಞಾನವು ಭೂಲೋಕದ ಕಡೆ ನೋಡುವಂತಿಲ್ಲ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಇವರು ದಂಪತಿಗಳಾದ ಕಾರಣ ಇವರಿಗೂ ಭಾಗವಿದೆ ಎಂದು ಭಾವಿಸಬೇಕು. ನಾರಾಯಣ ನಾರಾಯಣ. ಬಲರಾಮದೇವ ಬಲರಾಮದೇವ. ನಾರಾಯಣ ನಾರಾಯಣ. ಬಲರಾಮದೇವ ಸರಿಯಾಗಿದೆ. ನಾರದರೆ ಸಾಕು ಮಾಡಿ ನಿಮ್ಮ ಕಡಿ ಶಾಸ್ತ್ರವನ್ನು. ನೀವು ಯಾವ
ಸ್ಥಾನಕ್ಕೆ ಯೋಗ್ಯರೆಂಬ ವಿಷಯವನ್ನು ನಾನು ಚೆನ್ನಾಗಿ ಬಲ್ಲೆ. ಓಹೋ, ಬಲರಾಮದೇವರು ಕಿರಿಯ- ಈಗ ಎಚ್ಚರವಾಯಿತು. ಕಿರಿಯವರನ್ನು ಕಿಲಕಿಲನೆ ನಗಿಸುವುದು, ಹಿರಿಯವರನ್ನು ತಲೆಬಾಗಿಸುವುದು ಇದು ನಿಮ್ಮಂತಹ ವಂಚಕರಿಗೆ ಯೋಗ್ಯವಲ್ಲ. ನಾರಾಯಣ ನಾರಾಯಣ. ಬಲರಾಮದೇವ, ನಾರದರೆ ಈ ಸ್ಥಳದಲ್ಲಿ ಕುಳಿತುಕೊಳ್ಳಲು ಒಂದು ಪೀಠವಿಲ್ಲ. ಇದು ಎಂತಹ ಸನ್ಮಾನದ ಸ್ಥಳವಯ್ಯ. ನಾರಾಯಣ ನಾರಾಯಣ. ನಾರದ್ರೆ, ನೀವು ಹೀಗೆ ನಿಂತಿದ್ದರೆ ನಮ್ಮ ಮನಸ್ಸಿಗೆ ಬಹಳ ಆನಂದ. ಏಕೆಂದರೆ ಮುದುಕದ ಹೂವು ಬಣ್ಣವಿದ್ದರೂ ಸಹ ಅದೇನು ಮುಡಿಗೆ ಯೋಗ್ಯವೆನಿಸುವುದೇ, ಕತ್ತೆಗೆ 4 ಕಾಲಿದ್ದರೂ ಅದೇನು ರಥಕ್ಕೆ ಯೋಗ್ಯವೆನಿಸುವುದೇ. ಅದರಂತೆ ನೀವೆಲ್ಲವೇ ನಾರದ, ನೀವು ಹಾಗೇ ನಿಂತು ಬಿಡುವರಾಗಿ. ನಾರಾಯಣ ನಾರಾಯಣ. ಅಮ್ಮ ರೇವತಿ ದೇವಿ, ಕೊಲ್ಲಿಯಲ್ಲಿ ಬಾಳದ ಹೆಂಗಸು, ಬೆಲೆ ಇಲ್ಲದ ರಾಜ, ಮೊಲೆ ಇಲ್ಲದ ಗೋವು, ತಲೆ ಇಲ್ಲದ ಬ್ರಾಹ್ಮಣ, ಒಲೆಯಲ್ಲಿ ಉರಿಯುವ ಸೌದಕ್ಕಿಂತಲೂ ಕಡೆಯೆಂದು ತಿಳಿದವರು ಹೇಳುವರು. ಇದಕ್ಕಿಂತಲೂ ಬೇರೆ ಯಾವ ಮರ್ಯಾದೆ ಮನ್ನಣೆಯನ್ನು ಕೊಡಬೇಕು, ನೀವೇ ತಿಳಿಸುವರಾಗಿ. ನಾರದರೆ, ಬಲರಾಮದೇವ, ಇನ್ನು ಮುಂದೆ ಈ ಲೋಕದಲ್ಲಿ ನನ್ನ ತಮ್ಮನಾದ ಕೃಷ್ಣನ ಹೆಸರನ್ನು ಹೊಗಳಬಾರದು. ನಾರಾಯಣ ನಾರಾಯಣ. ನನ್ನ ಹೆಸರೇ ಮೊದಲಾಗಿ ಬರಬೇಕು. ಓಹೋ, ಅಗತ್ಯವಾಗಿ. ಅದು ಹೇಗೆಂದರೆ ಕಾಮಪಾಲ, ಅಲಾಯದ ದಾರಿ, ರೇವತೀಪತಿ, ಬಲರಾಮ ಸಾರ್ವಭೌಮನೆಂದು ಹೊಗಳಬೇಕು. ಬೇರೆ ಯಾವ ನಾಮವಿಲ್ಲವೇ? ನಾರದರೆ, ಬಲರಾಮದೇವ, ಇನ್ನು ನೀವು ಬಂದ ವಿಚಾರವೇನು ತಿಳಿಸಿ. ಬಲರಾಮದೇವ, ನೀನು ಹೀಗೆ ಆರ್ಬಿಡಿಸಿದರೆ ನಾನು ಏನೆಂದು ಹೇಳಲಿ? ನಾಳೆ ದಿನವೇ ಸೌರಾಷ್ಟ್ರ ನಗರದಲ್ಲಿ ಕಾಶಿರಾಜನು ತನ್ನ ಮಗಳಾದ ಹೇಮಾವತಿಗೆ ವಿವಾಹ ಮಾಡಲು ನಿಶ್ಚಯಿಸಿರುವನು. ಆ ವಿವಾಹಕ್ಕೆ ನಿನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಮತ್ತು ಜರಾಸಂಧ, ಶಿಶುಪಾಲ, ದಂತವಕ್ರರು ಬರುವರು. ಆ ಪಾಂಡವರು ಬಂದರೆ ನಿಮ್ಮ ಕಾರ್ಯವು ಕೈಗೂಡುವುದಿಲ್ಲ. ಆ ಪಾಂಡವರನ್ನು ಕೊಂದರೆ ಆ ಹೇಮಾವತಿಯು ನಿನಗೋ ಅಥವಾ ನಿನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನಿಗೋ ಲಗ್ನವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಬಲರಾಮದೇವ, ನಾರಾಯಣ ನಾರಾಯಣ. ಮೊದಲು ಪಾಂಚಾಲಿಯ ಸ್ವಯಂವರದಲ್ಲಿ ಅವರೇ ಜಯಗೊಳಿಸಿದರು. ಈಗ ಅವರು ಅಲ್ಲಿಗೆ ಬಂದರೆ ಅವರನ್ನು ಧ್ವಂಸಗೊಳಿಸಿ ನನ್ನ ಶಿಷ್ಯನಾದ ದುರ್ಯೋಧನನನ್ನು ಜಯಗೊಳಿಸುವೆನು. ನಾರದರೆ, ಬಲರಾಮದೇವ, ನೀವು ತೆರಳಬಹುದು. ಹಾಗೆ ಆಗಲಿ ಬಲರಾಮದೇವ, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಮತ್ತೊಮ್ಮೆ ಸಂತೋಷಪಡಿಸುವೆ ಅದೇ
ತಮ್ಮನಾದ ಕೃಷ್ಣನನ್ನು ಕಂಡು ಸೌರಾಷ್ಟ್ರ ನಗರಕ್ಕೆ ಹೋಗಿ ಬರುವೆನು. ಹಾಗೆ ಆಗ್ಲಿ. ನೀನಿನ್ನು ಅಂತಃಪುರಕ್ಕೆ ನಡೆ ದೇವಿ.